सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ. ಬನ್ನಿ ಗುರುಗಳ ಆಶೀರ್ವಾದ ಏನಿದೆ ನೋಡೋಣ. ಗುರುಗಳೇ, ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ನೀವೆಲ್ಲಿದ್ದೀರೋ ಅಲ್ಲೇ ಖುಷಿಯಾಗಿರಿ. ಇಟ್ಸ್ ಯುವರ್ ಹೋಮ್. ಜಗತ್ತೇ ನಿಮ್ಗೆ ಅಂತ ತಯಾರು ಮಾಡ್ಬಿಟ್ಟಿದೀನಿ. ಎಲ್ಲ ನಿನ್ನದೇನೆ. ನಿಮ್ಮ ಮನೆ ಅನ್ಕೊಂಡು ನೀವೆಲ್ಲಿದ್ದೀರೋ ಅಲ್ಲಿ ಖುಷಿಯಾಗಿರಿ. ನಿಮ್ಮ ಸ್ವಂತ ಮನೆ ಅನ್ಕೊಂಡು ಇರಿ ಅನ್ನುವಂಥದ್ದು ಇದೆ. ಯಾರಿಗೆ ಇದು ಗೊತ್ತಿಲ್ಲ, ಮನೆಯಿಂದ ದೂರ ಇರೋರು ತುಂಬಾ ಬೇಜಾರ್ ಮಾಡ್ಕೊಂಡಿರ್ಬೋದು. ಬೇಜಾರ್ ಮಾಡ್ಕೊಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಾನು ಎಲ್ಲಾ ಕಡೆನೂ ಇದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಇಡೀ ಬ್ರಹ್ಮಾಂಡದಲ್ಲಿ ಅಥವಾ ಭೂಮಂಡಲದಲ್ಲಿ ಎಲ್ಲೇ ಹುಡುಕಿದ್ರು ನಾನು ಸಿಗ್ತೀನಿ ಅಂತ. ಏನೋ ಒಂದಷ್ಟು ಬೇಜಾರಾಗಿದೆ. ಯಾರೋ ನಿಮ್ಗೆ ಮೋಸ ಮಾಡ್ತಿದ್ದಾರೆ. ಯಾರು ನಿಮ್ಮನ್ನ ಮೇಲೆತ್ತುತ್ತಾರೆ, ಕಾಪಾಡ್ತಾರೆ ಅಂತ ಕಾಯ್ತಿದ್ದೀರೋ ಅವರೇ ನಿಮ್ಮನ್ನ ತಳ್ಳಿದ್ದು ಅನ್ನೋದನ್ನ ಮರ್ತೋದ್ರ ಅನ್ನುವಂಥದ್ದು ಇದೆ. ಸೊ ಅವರೇ ನಿಮ್ಮನ್ನ ತಳ್ಳಿದ್ದು, ಅದನ್ನ ಮರ್ತೋದ್ರ ಅನ್ನುವಂಥದ್ದು ಇದೆ. ಒಂದು ಗೊಂಬೆ ಮಾಡಿ ನಿಮ್ಮ ಕತ್ತನ್ನ ಟರ್ ಅಂತ ಕುಯ್ದು ಹಾಕಿದ್ದಾರೆ. ನೀವು ಮಾತಾಡಬಾರ್ದು ಅಂತ. ಅದು ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಮತ್ಯಾಕ್ ನೀವು ಮತ್ತೆ ಅವರ ಸಹಾಯ ತಗೊಂಡು ಮೇಲೆ ಏಳ್ಬೇಕು ಅಂತ ಅನ್ಕೊಂಡಿದೀರಾ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಯೋಚನೆನ ಮಾಡಿ, ನನ್ನ ಸಹಾಯ ಬೇಕಾ, ನಿಮ್ಮ ಶತ್ರುಗಳ ಸಹಾಯ ಬೇಕಾ ನಿಮ್ಗೆ ಅನ್ನೋದನ್ನ ನೀವು ನಿರ್ಧಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಶತ್ರುಗಳೇ ಬೇಕು ಅಂದ್ರೆ ಅವ್ರ ಹತ್ರನೇ ನೀವು ಚೆನ್ನಾಗಿರಿ. ನನ್ನ ಸನ್ನಿಧಾನಕ್ಕೆ ನೀವು ಬರಕ್ ಹೋಗ್ಬೇಡಿ, ನನ್ನನ್ನ ನೆನೆಯೋದಕ್ಕೆ ಹೋಗ್ಬೇಡಿ ಅನ್ನುವಂಥ ವಾರ್ನಿಂಗ್ ಇದೆ ಇಲ್ಲಿ. ಅಥವಾ ನಿಮ್ಗೆ ಅವರೇ ಬೇಕು ಬೇಡ ಈ ನಿರ್ಧಾರ ತಗೊಂಡ್ಮೇಲೆ ನನ್ನ ಅವಶ್ಯಕತೆ ಇಲ್ಲ ಅಂತ ನನ್ಗನ್ಸತ್ತೆ. ಸೊ ಹಾಗಾಗಿ ನಾನು ನಿಮ್ಮ ಜೀವನದಿಂದ ಹೊರಗುಳಿತೀನಿ ಅಂತ ಗುರುಗಳು ಹೇಳ್ತಿದ್ದಾರೆ ಇಲ್ಲಿ. ಅದರ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಯಾರಿಗೋ ಇನ್ನೊಂದು ಉತ್ತರ ಬಂದಿದೆ. ಏನು ಅಂದ್ರೆ, ನನ್ನನ್ನ ನಂಬಿರೋರಿಗೆ ನಾನು ಯಾವತ್ತೂ ಕೆಳಗ್ ಬೀಳೋದಕ್ಕೆ ಬಿಡೋದಿಲ್ಲ. ನಾನು ಯಾವಾಗ್ಲೂ ಅವರಿಗೆ ಮೇಲೆತ್ತೋದಕ್ಕೆ ನಾನೇ ಇರ್ತೀನಿ. ನಾನು ಯಾರ್ದೋ ಮುಖಾಂತರ ಯಾರನ್ನೋ ನಾನೇ ಕಳ್ಸಿ ನಿಮ್ಗೆ ತೊಂದರೆ ಮಾಡಿದವ್ರ ಕೈಲೇ ನಿಮ್ಮನ್ನ ಮೇಲೆತ್ಸ್ಬೇಕು ಅಥವಾ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರಿಸ್ಬೇಕು ಅನ್ನುವಂಥ ಉದ್ದೇಶ ನನಗೆ ಇಲ್ಲ. ಸೊ ನನಗೆ ಗೊತ್ತಿದೆ, ನಂದೊಂದು ನೇರ ದೃಷ್ಟಿ ಸಾಕು ನಿನ್ನನ್ನ ಮೇಲೆತ್ತೋದಕ್ಕೆ. ನನ್ನ ಮೇಲೆ ನಂಬಿಕೆ ಇಟ್ಟಿದ್ಯಾ, ನಂಬಿಕೆನೇ ಸಾಕು ನಾನು ನಿನ್ನನ್ನು ಕಾಪಾಡೋದಕ್ಕೆ. ಸೊ ನನ್ಗೆ ನಿನ್ನ ಯಾವ ಒಂದು ಅಂಶದ ಅಗತ್ಯ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ಯಾರನ್ನು ನಂಬೇಡಿ. ಗುರುಗಳ ಆಶೀರ್ವಾದ ಸಾಕು. ಗುರುಗಳು ನಿಮ್ಗೇನೋ ಸಂದೇಶನ ಕೊಡ್ತಿದ್ದಾರೆ. ಸೊ ಅದನ್ನ ತಗೊಂಡು ಜೀವನದಲ್ಲಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಯಾವತ್ತೂ ನಿಮ್ಗೆ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ಗುರುಗಳು. ಬಟ್ ಎಲ್ಲೋ ನಿಮ್ಮ ದುರಹಂಕಾರ, ನಿಮ್ಮ ಅಹಂಕಾರ ಅಥವಾ ನಿಮ್ಮ ಗೊಂದಲಗಳು ಅಥವಾ ನಿಮ್ಮದೇ ಆದಂತ ಅಹಂಭಾವ ಅಥವಾ ಎಲ್ಲರನ್ನೂ ಸುಲಭವಾಗಿ ನಂಬುವಂತ ವ್ಯಕ್ತಿತ್ವ ಅಥವಾ ಜಾಣತನದ ಮಾತುಗಳಿಂದ ಅವರು ನಿಮ್ಮನ್ನ ಮೋಸಗೊಳಿಸ್ತಾ ಇರಬಹುದು. ಅಥವಾ ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ಮುಂದೆ ಚೆನ್ನಾಗಿದ್ದು ಹಿಂದೆ ಸಮಸ್ಯೆನ ಮಾಡ್ತಾ ಇರಬಹುದು ಅವರು. ಸೊ ಹಾಗಾಗಿ ಇಂಥವ್ರ ಬಗ್ಗೆ ನೀವು ಒಂಚೂರು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಎಸ್, ಎಲ್ರಲ್ಲೂ ಭಗವಂತ ಇರ್ತಾನೆ ಅಂತ ನಾನೇ ಹೇಳಿದ್ದೀನಿ. ಎಲ್ರನ್ನೂ ಒಂದೇ ರೀತಿಲಿ ಟ್ರೀಟ್ ಮಾಡಿ ಅಂತ ಹೇಳಿದ್ದೀನಿ. ಆದ್ರೆ ಪದೇ ಪದೇ ಶತ್ರುಗಳು ನಿಮ್ಗೆ ತೊಂದರೆ ಮಾಡ್ತಿದ್ರೆ ಅದನ್ನ ಅವ್ರು ಮಾಡೋ ತೊಂದ್ರೆನೆಲ್ಲ ನಾನ್ ಕೊಟ್ಟೆ ನಿಂಗೆ ಕಷ್ಟ ಅಂತ ನೀನ್ ನನ್ಗೆ ಹೇಳೋ ಹಾಗಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾರ್ಯಾರನ್ನ ನಂಬೋ ಬದಲು ನಿಜವಾದ ಸದ್ಗುರುನ ನಂಬಿ, ಗುರುಗಳನ್ನ ನಂಬಿ. ಇದು ನಿಜ ಇದೆ, ನಿಜವಾದ ಗುರುಗಳು ಇದ್ದಾರೆ. ನಿಜವಾದ ಗುರುನ ನಂಬಿ, ಅವ್ರನ್ನ ನಂಬಿದ್ರೆ ನಿಮ್ ಜೀವನದಲ್ಲಿ ಸಮಸ್ಯೆಗಳು ಬಗೆಹರಿಯುತ್ತೆ, ಜೀವನಕ್ಕೆ ಸುಖ ಶಾಂತಿ ನೆಮ್ಮದಿ ಬರುತ್ತೆ. ಮೂರ್ಖ ಗುರುಗಳನ್ನ ನಂಬಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಬೌಂಡ್ರೀಸ್ನ ಸರಿಯಾಗಿ ಇಟ್ಕೊಳ್ಳಿ. ಯಾವಾಗ್ಲೂ ನಿಮ್ ಜೊತೆ ನಾನು ಇರ್ತೀನಿ. ದುಷ್ಟರಿಂದ ದೂರ ಇರಿ, ಸಮಸ್ಯೆಗಳಿಂದ ದೂರ ಇರಿ, ಕೆಸರಿಂದ ದೂರ ಇರಿ. ಕೆಸರು ಯಾವಾಗ್ಲೂ ಕೆಟ್ಟದ್ದೇ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದ್ರೆ ಕೆಸರು ಎರ್ಚಿದವರು ಶುದ್ಧವಾಗಿ ಕಾಣ್ಬೋದು, ಕೆಸರು ಎರ್ಚಿಸ್ಕೊಂಡವರು ಶುದ್ಧವಾಗಿರೋದಿಲ್ಲ. ಸಮಥಿಂಗ್ ಒಂದು ಕೆಸರಿನ ಎರಚಾಟ ರೀತಿಲಿ ಇರುತ್ತೆ. ಸೊ ಯಾರ್ಯಾರನ್ನ ನೋಡಿ, ಫುಲ್ ಗುರುಗಳನ್ನ ನಂಬೇಡಿ. ಅವರಿಂದ ನಿಮ್ಗೆ ಯಾವುದೇ ರಕ್ಷೆ ಅನ್ನೋದು ಸಿಗೋದಿಲ್ಲ. ನಿಜವಾದ ಗುರುನ ನಂಬಿ ನಿಮ್ ಜೀವನದಲ್ಲಿ ನೀವು ನಗ್ನಗ್ತಾ ಇರಿ, ಜೊತೆಗೆ ಬೇರೆಯವ್ರಿಗೂ ಕೂಡ ನಗ್ನಗ್ತಾ ಇರೋ ಹಾಗೆ ಮಾಡಿ
ಅನ್ನುವಂಥದ್ದು ಕೂಡ ಇದೆ. ಸೊ ಬೇರೆಯವ್ರ ನಗು ನೋಡಿ ಸಮಾಧಾನ ಪಟ್ಕೊಳ್ತೀನಿ, ನಿಮ್ಮ ನಗುಲಿ ನನ್ನ ಸಮಾಧಾನ ಇದೆ ಅಂತ ಗುರುಗಳು ಹೇಳ್ತಿದ್ದಾರೆ. ಸೊ ಹಾಗಾಗಿ ನೀವು ನಗ್ನಗ್ತಾ ಇರಿ, ಜೊತೆಗೆ ನಿಮ್ಮ ಜೊತೆ ಇರೋರಿಗೂ ಕೂಡ ನಗ್ನಗ್ತಾ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಬಾಬಾರ ಪ್ರೊಟೆಕ್ಷನ್ ನಿಮ್ಗೆ ನಿಮ್ಮ ಫ್ಯಾಮಿಲಿ ಮೇಲೆ ಇದೆ ಅನ್ನುವಂಥದ್ದು ಇದೆ. ಅವರ ರಕ್ಷೆಯಲ್ಲಿ ನೀವು ಯಾವಾಗಲೂ ಸುರಕ್ಷಿತವಾಗಿ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಮೂರ್ಖ ಗುರುಗಳಿಂದ ಯಾವುದೇ ಉಪಯೋಗ ಇಲ್ಲ. ಸೊ ಅವ್ರನ್ನ ನಂಬೇಡಿ, ಮೋಸ ಹೋಗ್ಬೇಡಿ. ನಿಮ್ಮ ಮೈಂಡ್ ಪವರ್, ನಿಮ್ಗಿರುವಂತ ಗಿಫ್ಟ್, ಅದನ್ನ ಬೇರೆಯವರು ಕಿತ್ಕೊಳ್ಳೋದಕ್ಕೆ ಬಿಡಬೇಡಿ. ಗುರುಗಳಿಂದ ನಿಮ್ಗೆ ಒಂದು ಗಿಫ್ಟ್ ಬರೋದ್ರಲ್ಲಿ ಇದೆ. ಸೊ ಆ ಗಿಫ್ಟನ್ನ ಸ್ವೀಕಾರ ಮಾಡಿ. ನಿಮ್ಮ ಪ್ರಾರ್ಥನೆಗಳು ಏನಿದೆ ಅದೆಲ್ಲವೂ ನಿಮ್ಗೆ ಗುರುಗಳು ಆಶೀರ್ವಾದ ರೂಪದಲ್ಲಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಗುರುಗಳಿಗೆ ಶರಣಾಗಿ. ಸೊ ಈಗ ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ ಏನಿದೆ ಅದನ್ನ ಗುರುಗಳು ನಿಭಾಯಿಸೋದಕ್ಕೆ ಬಿಟ್ಬಿಡಿ. ಸೊ ಗುರುಗಳ ಚರಣಕ್ಕೆ ಶರಣಾಗಿ. ಸೊ ಅವರು ನಿಮ್ಗೆ ಒಂದು ಮಾರ್ಗದರ್ಶನನ, ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡಿ ಬೆಟರ್ ಲೈಫ್ನ ನಿಮ್ಗೆ ಮಾಡಿ ಕೊಡ್ತಾರೆ. ನೀವು ಅನ್ನುವಂಥ ಅಹಂಕಾರನ ಬಿಟ್ಟಾಕಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಈ ಒಂದು ಈಗೋ ಶಾರ್ಟ್ಕಟ್ ಫಾರ್ಮ್ ಏನ್ ನೋಡ್ತಿದ್ದೀರಾ, ಈ ಶಾರ್ಟ್ಕಟ್ ಇಂದ ಯಾವುದೇ ಉಪಯೋಗ ಇಲ್ಲ. ಸೊ ಅದನ್ನ ಬಿಟ್ಬಿಟ್ಟು ನಿಧಾನವಾಗಿ ಶುರು ಮಾಡ್ಕೊಳ್ಳಿ. ಎಲ್ಲವೂ ಕೂಡ ಸರಿಯಾದ ಸಮಯಕ್ಕೆನೆ ಸರಿ ಹೋಗುತ್ತೆ, ಎಲ್ಲ ಒಂದಾಗಿ ತಲುಪುತ್ತೆ ಅನ್ನುವಂಥದ್ದು ಇದೆ. ಸೊ ಶಾರ್ಟ್ಕಟ್ ಪಾತನ್ನ ಏನು ಹುಡ್ಕಕ್ ಹೋಗ್ಬೇಡಿ. ಸೊ ಸದ್ಯಕ್ಕೆ ನಿಮ್ಮ ಈಗೋ, ನಿಮ್ಮ ಮೈಂಡ್ ತುಂಬಾ ಓವರ್ ಆಗಿದೆ. ಸೊ ಅದನ್ನ ಸ್ವಲ್ಪ ಕಂಟ್ರೋಲಿಗೆ ತಗೊಂಬನ್ನಿ. ಸೊ ಯಾಕೆ ಅನುಮಾನ ಪಡ್ತಿದ್ದೀರಾ? ಸೊ ಗುರುಗಳನ್ನ ಅನುಮಾನ ಪಡಬೇಡಿ. ಅವರಲ್ಲಿ ನೀವು ಶರಣಾಗಿದ್ದೆ ಆದ್ರೆ ನಿಮಗೆ ಪೂರ್ತಿ ರಕ್ಷೆ ಅನ್ನೋದು ಅವರು ಕೊಡ್ತಾರೆ. ಅವರ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ, ಎಲ್ಲರ ಮೇಲೂ ಇದೆ. ಭಯ ಬೇಡ, ಭಯ ಪಟ್ಟು 1ಕ್ಕೆ 4 ಮಾಡಬೇಡಿ ಏನು ಅನ್ನುವಂಥದ್ದು ಇದೆ. ಜೀವನದಲ್ಲಿ ಶರಣಾಗತಿಗೆ ಬನ್ನಿ, ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ಇಲ್ಲಿ 3 ಕಾರ್ಡ್ ಇಡ್ತೀನಿ. ಸೊ 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ. ಮುಖವಾಡ ಹಾಕೊಂಡು ನೀವು ಬದುಕಬೇಡಿ, ಮುಖವಾಡ ಹಾಕೊಂಡಿರೋರ್ನ ನೀವು ನಂಬೇಡಿ. ಗುರುಗಳಿಗೆ ಶರಣಾಗಿ ಹೀಗೆ ನಿಮ್ ಕೆಲ್ಸನ ಮುಂದುವರಿಸ್ತಾ ಇರಿ. ಸೊ ಕಾರ್ಮಿಕ್ ಕನೆಕ್ಷನ್ ಇದೆಲ್ಲ ಕರ್ಮ ರಿಲೇಟೆಡ್ ಇದೆ, ಶತ್ರು ಬಾಧೆ ಇದೆ. ಒಬ್ರಿಗೊಬ್ರು ಕೈ ಜೋಡಿಸ್ಕೊಂಡು ನಿಮ್ಗೆ ರೆಸ್ಟ್ ಇನ್ ಪೀಸ್ ಹೇಳೋವರೆಗೂ ಅವರು ರೆಸ್ಟ್ ಇನ್ ಪೀಸ್ ಆಗಲ್ಲ ಅಂತಿದ್ದಾರೆ. ಆದ್ರೆ ಗುರುಗಳು ನಿರ್ಧಾರ ತಗೊಳ್ಳೋವರೆಗೂ ನಿಮ್ಮ ಜೀವನದಲ್ಲಿ ಈ ಸಮಸ್ಯೆ ಬದಲಾಗೋದಿಲ್ಲ. ಅವರಿಗೂ ಕೂಡ ಬುದ್ಧಿ ಬರೋದಿಲ್ಲ. ಸೊ ಅವ್ರು ಎಷ್ಟೇ ಜನ ಕೂಡಿಸ್ಕೊಂಡು ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರಯತ್ನ ಪಡ್ಲಿ, ಗುರುಗಳು ಒಂದಲ್ಲ ಒಂದ್ ರೀತಿಯಲ್ಲಿ ನಿಮ್ಗೆ ಮ್ಯಾಜಿಕ್ ಮಾಡ್ತಾನೆ ಇರ್ತಾರೆ. ನೀವೇನ್ ಮಾಡ್ಬೇಕು? ನಿಮ್ಮ ಹೃದಯ ಮಂದಿರದಲ್ಲಿ ಗುರುಗಳಿಗೆ ಸ್ಥಾನನ ಕೊಟ್ಟಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಗುರುಗಳು ನೆಲೆ ನಿಲ್ಲೋ ಹಾಗೆ ನೋಡ್ಕೊಳ್ಳಿ. ಮಿಕ್ಕಿದ್ದು ಎಲ್ಲವೂ ಕೂಡ ಗುರುಗಳು ನೋಡ್ಕೊಳ್ತಾರೆ. ಹುಷಾರಾಗಿರಿ. ಡೇಂಜರ್ ಸಿಚುವೇಶನ್ ಅಲ್ಲಿ ಇದೀರಾ. ಯಾರ್ಯಾರನ್ನೋ ನಂಬಿ ಮೋಸ ಹೋಗ್ಬೇಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ನಿಮ್ಗೆ ಸಹಾಯ ಸಹಕಾರನ ಗುರುಗಳು ಎಲ್ಲಿ, ಯಾವಾಗ, ಹೇಗೆ ಕೊಡ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಸಲಹೆ ಸೂಚನೆಗಳ ಮುಖಾಂತರ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ಮೆಸೇಜಸ್ ಬರುತ್ತೆ. ಅದನ್ನ ರಿಸೀವ್ ಮಾಡಿಕೊಂಡು ಮುಂದಿನ ಹಂತನ ನೀವು, ಅಥವಾ ಮುಂದಿನ ನಿಮ್ಮ ಏನ್ ಜರ್ನಿ ಇದೆ, ಲೈಫ್ ಜರ್ನಿ, ಅದನ್ನ ಡಿಸೈಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎರಡನೇದು, ನೆಗೆಟಿವಿಟಿ ತುಂಬಾ ಇದೆ. ನೆಗೆಟಿವಿಟಿನ ಕಮ್ಮಿ ಮಾಡ್ಕೊಳ್ಳಿ. ಪಾಸಿಟಿವ್ ಥಾಟ್ಸ್ ನ ನಿಮ್ ಲೈಫಿಗೆ ತಗೊಂಬನ್ನಿ. ಸದ್ಯಕ್ಕೆ ಗುರುಗಳನ್ನ ನಂಬಿ, ಬಾಬಾ ಇರ್ಲಿ, ರಾಯರ್ ಇರ್ಲಿ, ದತ್ತಾತ್ರೇಯರ್ ಇರ್ಲಿ, ಯಾರನ್ನೇ ನೀವು ನಂಬಿ, ಎಲ್ಲರನ್ನೂ ಕೂಡ ನೀವು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ದೈವನ ಬಿಟ್ಟು ಇನ್ಯಾರನ್ನೂ ನಂಬಕ್ ಹೋಗ್ಬೇಡಿ. 3ನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ಸದ್ಯಕ್ಕೆ ಅನುಕೂಲ ಇರೋರು ಒಂದು ಹೋಮನ ಮಾಡ್ಕೊಳ್ಳಿ. ನಾಮ ಜಪ, ಮಂತ್ರ ಜಪ, ಯಂತ್ರ ಜಪ, ಹೋಮ ಜಪನ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಅಗ್ನಿ ದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿರುವಂತ ಕಷ್ಟಗಳೆಲ್ಲವೂ ಕೂಡ ಸುಟ್ಟು ಹೋಗುತ್ತೆ ಅನ್ನುವಂಥದ್ದು ಇದೆ. ಇದಕ್ಕಿಂತ ಒಳ್ಳೆ ವಿಚಾರಗಳು ಇದೆ. ಈಗ ಈ ಒಂದು ಎಚ್ಚರಿಕೆಯ ಸಮಯ ಕಳೀಲಿ. ಅದು ಕಳೆದ ಮೇಲೆ ಒಳ್ಳೆಯ ವಿಚಾರಗಳನ್ನ ತಿಳಿಸ್ಕೊಡೋಣ.
ಸೊ ಈಗ ಹುಣ್ಣಿಮೆವರೆಗೂ ಎಚ್ಚರಿಕೆ ವಹಿಸ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ಅದಾದ್ಮೇಲೆ ಒಳ್ಳೆ ದಾರಿ ತೋರಿಸ್ಕೊಡೋದು ನನ್ನ ಕರ್ತವ್ಯ. ನಾನು ತೋರಿಸ್ಕೊಡ್ತೀನಿ ಅನ್ನೋದನ್ನ ಗುರುಗಳು ಇಲ್ಲಿ ಹೇಳ್ತಿದ್ದಾರೆ. ಸೊ ಬೆಳಕಿನ ಆಶಾಕಿರಣ ಯಾವಾಗ್ಲೂ ನಿಮ್ ಜೊತೆ ಇರ್ಲಿ. ಆ ಕಡೆ ಈ ಕಡೆ ಆಶಾಕಿರಣಗಳು ಅಥವಾ ಪಾಸಿಟಿವಿಟಿನೇ ನಿಮ್ ಲೈಫಿಗೆ ಬೆಳಕಾಗಿ ಬರೋದು, ಈ ನೆಗೆಟಿವಿಟಿನ ಹೋಗ್ಲಾಡ್ಸೋದು. ಸೊ ಸ್ಟೇ ಸ್ಟ್ರಾಂಗ್ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆಯದಾಗ್ಲಿ. ಇನ್ನಷ್ಟು ಒಳ್ಳೆಯ ದಿನಗಳು ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಶರಣಾಗಿ ಓಂ ಸಾಯಿರಾಮ್ ಅಂತ ಸಾಯಿಬಾಬಾರ ಪ್ರಾರ್ಥನೆನ ಮಾಡಿ, ರಾಘವೇಂದ್ರ ಯತಿಗಳ ಪ್ರಾರ್ಥನೆನ ಮಾಡಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ ಅಂತ ಕೇಳ್ಕೊಳ್ಳಿ. ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಕೂಡ ಶರಣಾಗಿ. ಸೊ ನನ್ನ ಗುರು ಗಣೇಶನ ಪಾದಾರವಿಂದಕ್ಕೆ ಕೂಡ ಶರಣಾಗತಿನ ಹೇಳ್ತೀನಿ. ಎಲ್ರೂ ಸ್ವಲ್ಪ ಅಲರ್ಟ್ ಆಗಿರಿ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಹೀಲಿಂಗ್ ಹಾಕ್ಕೊಳ್ಳಿ, ಎಲ್ರು ರಕ್ಷೆನ ಹಾಕ್ಕೊಳ್ಳಿ.